ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕೂಡ ನಮಸ್ತೆ. ನಾನು ಈ ವಿಡಿಯೋದಲ್ಲಿ ಈಗ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನದ ಬಗ್ಗೆ ಒಂದು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನ ಅಂದರೆ SSP ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ಅಂತೇಳಿ 2025-26ನೇ ಸಾಲಿನ ಮೆಟ್ರಿಕ್ ನಂತರದ ವಿದ್ಯಾರ್ಥಿಗಳಿಗೆ ಏನು SLC ಮುಗಿಸಿ PUC ಅಥವಾ ಡಿಪ್ಲೊಮಾ ITI ಈ ಥರದ ಎಜುಕೇಷನ್ಗೆ ಯಾರು ಅಡ್ಮಿಷನ್ ಆಗಿರ್ತಾರೋ ಅವ್ರಿಗೆ ಈಗ ಸರ್ಕಾರದ ವತಿಯಿಂದ ಒಂದು ಅಧಿಕೃತ ಮಾಹಿತಿ ಪ್ರಕಾರ SSP ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ಓಪನ್ ಆಗಿದೆ. ಈಗ ನಾವು ಗೂಗಲಿಗೆ ಬರೋಣ, ಅದ್ರ ಬಗ್ಗೆ ನಾನು ನಿಮಗೆ ಮಾಹಿತಿ ಕೊಡ್ತಾ ಇದ್ದೀನಿ, ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈಗ ಗೂಗಲಿಗೆ ಬಂದು ನಾವು SSP ಪೋಸ್ಟ್ ಮೆಟ್ರಿಕ್ 2025-26 ಅಂತ ನಾವು ಟೈಪ್ ಮಾಡಬೇಕಾಗುತ್ತೆ. ಆದಮೇಲೆ SSP ಅಂತ ಒಂದು ಲಿಂಕ್ ಇದೆ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದಾಗ ನಾವು ಒಂದು ಸ್ವಲ್ಪ ಈಗ ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶ ಇದ್ರ ಕಡೆ ಕೆಳಗಡೆ ಬಂದರೆ ಇಲ್ಲಿ ಮುಂಚೆ ಏನು 25-26ನೇ ಸಾಲಿನ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಿ ಅಂತೇಳಿ ಮುಂಚೆ ಇತ್ತು. ಈಗ ನಾವು ನೋಡೋದಾದ್ರೆ ಇಲ್ಲಿ 25-26ನೇ ಸಾಲಿನ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಇಲ್ಲಿ ಕ್ಲಿಕ್ ಮಾಡಿ ಅಂತ ಈಗ ನಿನ್ನೆಯಿಂದ ಇದು ಓಪನ್ ಆಗಿದೆ. ಹಾಗಾಗಿ ನಾವು ಈ ಒಂದು SSP ಮೆಟ್ರಿಕ್ ನಂತರದ ವಿದ್ಯಾರ್ಥಿಗಳು ಈ ಒಂದು SSP ಸ್ಕಾಲರ್ಶಿಪ್ ಅನ್ನ ಅರ್ಜಿಯನ್ನು ಸಲ್ಲಿಸಬಹುದು. ಈಗಲೇ ನೀವು ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಪ್ರಾರಂಭಿಸಿ. ಹೇಗೆ ಅರ್ಜಿ ಸಲ್ಲಿಸೋದು ಅಂದರೆ, ಈಗಾಗಲೇ ನೀವೇನಾದರೂ ಏನು SLC ಮುಗಿಸಿದ ನಂತರ ವಿದ್ಯಾರ್ಥಿಗಳು ಇಲ್ಲಿ ಹೊಸ ಖಾತೆಯನ್ನು ರುಜಿಸಿ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿ ಅವರ ಆಧಾರ್ ಕಾರ್ಡ್ ಹಾಕಿ ಕ್ಲಿಕ್ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ ಮುಂದೆ ಬರುವಂಥ ಡೀಟೇಲ್ಸ್ನ ನಾವು ಹಾಕಿ ಒಂದು ರಿಜಿಸ್ಟರ್ ಮಾಡಿ ಅವರು ಕೊಟ್ಟಿರುವಂಥ ಮೊಬೈಲಿಗೆ ರಿಜಿಸ್ಟರ್ ನಂಬರ್ ಮತ್ತು ಪಾಸ್ವರ್ಡ್ ಅವರ ಮೊಬೈಲಿಗೆ ಬರುತ್ತೆ. ಹಾಗಾಗಿ ನಾವು ಮತ್ತೆ ವಾಪಸ್ ಬಂದು ನೀವೇನಾದರೂ ಈಗಾಗಲೇ ಈ ಒಂದು ರಿಜಿಸ್ಟ್ರೇಷನ್ ಪ್ರೊಸೆಸ್ನ ಮುಗಿಸಿದ್ರೆ ಇಲ್ಲಿ ಅರ್ಜಿ ಸಲ್ಲಿಸೋಕ್ಕೆ ಇಲ್ಲಿ ಕ್ಲಿಕ್ ಮಾಡಿ ಅಂತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಕೊಟ್ಟಿರುವಂಥ ನಿಮಗೆ ಬಂದಿರುವಂಥ ಯೂಸರ್ ID ಮತ್ತು ಪಾಸ್ವರ್ಡ್ನ ಹಾಕಿ ಇಲ್ಲಿ ಕೊಟ್ಟಿರುವಂಥ ಕ್ಯಾಪ್ಚರ್ ಕೋಡ್ನ ಹಾಕಿ ಸ್ಟೂಡೆಂಟ್ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಗೇನಾದರೂ ನಿಮ್ಮ ಪಾಸ್ವರ್ಡ್ ಗೊತ್ತಿಲ್ಲ ಅಂದರೆ ಇಲ್ಲಿ ಕೊಟ್ಟಿರುವಂಥ ಫರ್ಗೆಟ್ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡಿ. ಈ ರೀತಿಯಾಗಿ ನಿಮ್ಮ ಯೂಸರ್ ID ನೀವು ಹೊಸದಾಗಿ ಯಾವ ಪಾಸ್ವರ್ಡ್ನ ಕ್ರಿಯೇಟ್ ಮಾಡಬೇಕು ಅಂದ್ಕೊಂಡಿರ ಆ ಪಾಸ್ವರ್ಡು ಮತ್ತು ಕೆಳಗಡೆ ಕೂಡ ಅದೇ ಪಾಸ್ವರ್ಡ್ನ ಕನ್ಫರ್ಮ್ ಮಾಡಿ ಗೆಟ್ OTP. ನೀವು ಯಾವ ಮೊಬೈಲನ್ನು ಮುಂಚೆ ರಿಜಿಸ್ಟರ್ ಮಾಡ್ಬೇಕಾದ್ರೆ ಲಿಂಕ್ ಮಾಡಿದಿರೋ ಆ ಮೊಬೈಲ್ಗೆ OTP ಬರುತ್ತೆ. ಆ OTPನ ಹಾಕಿ ನೀವು ಫರ್ಗೆಟ್ ಪಾಸ್ವರ್ಡ್ನ ಕ್ರಿಯೇಟ್ ಮಾಡ್ಕೋಬೋದು. ಈ ರೀತಿಯಾಗಿ ಪ್ರತಿಯೊಂದನ್ನು ಕೂಡ ಇಲ್ಲಿ ಏನೇ ಗೊತ್ತಿಲ್ಲ ಅಂದರೂ ಕೂಡ ನೀವು ಇಲ್ಲಿ ಹೋಗ್ಬಿಟ್ಟು ನೀವು ಚೇಂಜಸ್ನ ಮಾಡ್ಬೋದು. ಹಾಗಾಗಿ ನಾವು ಈ ರೀತಿಯಾಗಿ ಎಲ್ಲ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈಗ ನಾವು ಇದ್ರ ಮೇಲೆ ನಾವು ಲಾಗಿನ್ ಮೇಲೆ ಕ್ಲಿಕ್ ಮಾಡೋಣ. ನೀವೇನಾದರೂ ನಿಮ್ಮ ಆಧಾರ್ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ನಿಮಗೆ ಮರ್ತೋಗಿದೆ ಅಂದರೆ ನೀವು ಇಲ್ಲಿ ನಿಮ್ಮ ID-ಯನ್ನು ತಿಳಿಯಿರಿ ಅಂತೇಳಿ ಅದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಇಲ್ಲಿ ನಿಮ್ಮ ಆಧಾರ್ ನಂಬರ್ನ ಹಾಕಿ ಗೆಟ್ ಸ್ಟೂಡೆಂಟ್ ID ಮೇಲೆ ಕ್ಲಿಕ್ ಮಾಡಿದರೆ ಸಾಕು, ನಿಮ್ಮ ID ನಂಬರ್ ಇಲ್ಲಿ ಶೋ ಆಗುತ್ತೆ. ಈ ರೀತಿಯಾಗಿ ಎಲ್ಲದನ್ನು ಕೂಡ ನೀವು ನಿಮ್ಮ ಒಂದು ಇದ್ರ ಮೇಲೆ ನೀವು ತಿಳ್ಕೋಬಹುದು. ಈಗಾಗಲೇ ನೀವೇನಾದರೂ ಅರ್ಜಿ ಸಲ್ಲಿಸಿಲ್ಲ ಅಂದರೆ ಈಗಲೇ ಸಲ್ಲಿಸಿ. SLCಯ ನಂತರದ ವಿದ್ಯಾರ್ಥಿಗಳು ಇನ್ನು ಕೊನೆಯ ದಿನಾಂಕ ಇನ್ನೂ ಅಧಿಕೃತವಾಗಿ ಇನ್ನೂ ಬಿಡುಗಡೆ ಆಗಿಲ್ಲ. ಹಾಗಾಗಿ ನಾನು ನಿಮಗೆ ಈ ವಿಡಿಯೋವನ್ನು ತಿಳಿಸಿದ್ದೀನಿ. ಅರ್ಜಿ ಪ್ರಾರಂಭವಾಗಿದೆ. ಯಾರ್ಯಾರು ಮೆಟ್ರಿಕ್ ನಂತರದ ವಿದ್ಯಾರ್ಥಿಗಳಿದ್ದೀರೋ ಪ್ರತಿಯೊಬ್ಬರು ಕೂಡ 2025-26ನೇ ಸಾಲಿನ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಅರ್ಜಿ ಪ್ರಾರಂಭವಾಗಿದೆ. ಪ್ರತಿಯೊಬ್ಬರು ಕೂಡ ಈಗಲೇ ನಿಮ್ಮ SLC ಮಾರ್ಕ್ಸ್ ಕಾರ್ಡ್ ಅಥವಾ ನೀವು PUC ಇದ್ದರೆ ಸ್ಯಾಟ್ಸ್ ನಂಬರ್, SLC ಮಾರ್ಕ್ಸ್ ಕಾರ್ಡ್, ಕ್ಯಾಸ್ಟ್ ಆ್ಯಂಡ್ ಇನ್ಕಮ್, ಮೊಬೈಲ್, ಆಧಾರ್ ಕಾರ್ಡ್, ಪೇರೆಂಟ್ಸ್ ಆಧಾರ್ ಕಾರ್ಡ್, ನಿಮ್ಮ ಎಲ್ಲ ದಾಖಲಾತಿಗಳನ್ನು ನೀವು ಇಟ್ಕೊಂಡು ಈ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಪ್ರತಿಯೊಬ್ಬರು ಕೂಡ ಈಗಲೇ ಅರ್ಜಿಯನ್ನು ಸಲ್ಲಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.